ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತಹ ಬಜೆಟ್ ವಿಕಸಿತ ಭಾರತದ ಭರವಸೆಯನ್ನ ಮತ್ತಷ್ಟು ಖಾತ್ರಿಗೊಳಿಸಿದೆ. 2047ಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನುವಂತಹ ಮುನ್ನೋಟದ ಬಜೆಟ್ ಇದಾಗಿದೆ. ಈ ಬಜೆಟ್ನಲ್ಲಿ 50 ಲಕ್ಷ ಕೋಟಿ ಗಾತ್ರದ ಬಜೆಟ್ನಲ್ಲಿ ಬಹುತೇಕ ಭಾರತದಲ್ಲಿ ಇದು ಮೊದಲ ಬಾರಿಗೆ 20% ಬಜೆಟ್ ಗಾತ್ರವನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಇಟ್ಟಿರುವಂಥದ್ದು. ಸರಿಸುಮಾರು 11 ಲಕ್ಷ ಕೋಟಿಯವರೆಗೆ ಅಭಿವೃದ್ಧಿ ಮೂಲ ಸೌಕರ್ಯಕ್ಕೆ ಬಳಕೆ ಆಗತ್ತೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬಹುದು ಭಾರತ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಂತ. ಇದರಿಂದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ, ಎಲ್ಲರಿಗೂ ಉದ್ಯೋಗ, ಎಲ್ಲರ ಕೈಯಲ್ಲೂ ಹಣ ಚಲಾವಣೆ, ಆನಂತರ ರಫ್ತು ಮಾಡುವಂತಹ ಅವಕಾಶ ಹೆಚ್ಚಾಗತ್ತೆ. ಇನ್ನು ಈ ಬಜೆಟ್ನಲ್ಲಿ ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದಂತಹ ವರ್ಗಗಳನ್ನ ಮೇಲೆತ್ತುವಂತಹ ಪ್ರಯತ್ನವೂ ಕೂಡ ಆಗಿದೆ. SC ST ಮಹಿಳೆ ಮೊದಲ ಉದ್ದಿಮೆದಾರರಿಗೆ 2 ಕೋಟಿ ರೂಪಾಯಿವರೆಗೆ ಸಾಲವನ್ನ ಕೊಡುವಂತಹ ಅವಕಾಶವನ್ನ ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. MSMEಗಳಿಗೆ ಉತ್ತೇಜನ ನೀಡುವಂತಹ ಅವಕಾಶವನ್ನ ಈ ಬಜೆಟ್ನಲ್ಲಿ ನೀಡಲಾಗಿದೆ. ಮೆಡಿಕಲ್ ಇಕ್ವಿಪ್ಮೆಂಟ್ಗಳು ಮತ್ತೆ ಮೆಡಿಸಿನ್ಗಳನ್ನ ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಜೀವರಕ್ಷಕ ಔಷಧಿಗಳನ್ನ ಇಂಪೋರ್ಟ್ ಮಾಡಲಿಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟಿರುವಂಥದ್ದು. ಮಧ್ಯಮ ವರ್ಗದವರಿಗೆ 12 ಲಕ್ಷದವರೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನ ಕೊಟ್ಟಿರುವಂಥದ್ದು. ಬಡವರಿಗೆ ಗರೀಬ್ ಕಲ್ಯಾಣ ಯೋಜನೆಯನ್ನ ಮುಂದುವರಿಸಿರುವಂಥದ್ದು. ಒಟ್ಟಾರೆ ಈ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಹೊರೆ ಆಗದೇ ಇರುವಂತೆ ಬಡವರನ್ನ ಮತ್ತಷ್ಟು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂತೆ, ಯುವಕರಿಗೆ ಉದ್ಯೋಗದ ಅವಕಾಶವನ್ನ ಸೃಷ್ಟಿ ಮಾಡುವಂತೆ, ಅದೇ ರೀತಿ ರಾಷ್ಟ್ರದ ಅಭಿವೃದ್ಧಿಗಾಗಿ 2047ಕ್ಕೆ ಭಾರತವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪೂರಕವಾಗಿರುವಂತಹ ಬಜೆಟ್ ಇದು. ರಾಷ್ಟ್ರವನ್ನ ಏನು 3ನೇ ವಿಶ್ವದ ಆರ್ಥಿಕ ದೊಡ್ಡ ವ್ಯವಸ್ಥೆಯಾಗಿ ಭಾರತ ಏನು ಆಗಬೇಕು, 3ನೇ ಸ್ಥಾನಕ್ಕೆ ಭಾರತ ಬಂದು ನಿಲ್ಲಬೇಕು ಅನ್ನುವಂತಹ ಆಶಾಭಾವನೆಯನ್ನ ಏನು ಪ್ರಧಾನಮಂತ್ರಿಗಳು 2 ವರ್ಷಗಳ ಹಿಂದೆ ಆಶಯವನ್ನ ವ್ಯಕ್ತಪಡಿಸಿದ್ರು, ಆ ಆಶಯಕ್ಕೆ ಹತ್ತಿರದಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಅಚೀವ್ 3rd ಪೊಸಿಷನ್ ಇನ್ ದ ಎಕನಾಮಿಕ್ ಪ್ಲೇಸ್ ಆಫ್ ದ ವರ್ಲ್ಡ್. ಆ ಸ್ಥಿತಿಗೆ ಭಾರತವನ್ನ ಮುನ್ನಡೆಸುವಂತಹ ಭರವಸೆಯ ಬಜೆಟ್ ಇದಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ.